ಅಶೋಕಪುರಂ ಯೂತ್ ಬಾಯ್ಸಿಗೆಲ್ಲ ಒಂದು ಮಾತು ಹೇಳ್ತೀನಿ ತಮ್ಮ. ಅಂಬೇಡ್ಕರ್ ಜಯಂತಿ ನೀವು ಮಾಡಬೇಕಾದ್ರೆ ಅಂಬೇಡ್ಕರ್ ಸ್ತ್ರೀವಾದಿ ವೇದಿಕೆಯಲ್ಲಿ ನನ್ನೊಬ್ಬಳನ್ನೇ ಕೂಡಿಸಿದ್ದೀರಂದ್ರು. ನಿಮ್ಮೂರನ್ನ ಹೆಣ್ಮಕ್ಳನ್ನೇ ಕೂಡಿಸ್ರು, ನಿಮ್ಮೂರ್ ತಾಯಿಯನ್ನ ಕೂಡಿಸ್ರಿ. ನೀವೆಲ್ಲಿಂದನೂ ಕರ್ಕೊಂಡ್ ಬರ್ಬೇಕಾಗಿಲ್ಲ. ಮುಂದಿನ ಸಲ ಅರ್ಧದಷ್ಟು ಹೆಣ್ಮಕ್ಳನ್ನ ಕೂಡಿಸ್ರಿ. ಅಂಬೇಡ್ಕರ್ ಆತ್ಮಕ್ಕೆ ನಿಜವಾಗ್ಲೂ ಶಾಂತಿ ಸಿಗತ್ತೆ, ಖುಷಿ ಆಗ್ತಾರೆ. ಯಾಕಂದ್ರೆ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾ ಇದ್ರು, ಒಬ್ಬ ನಾಯಕನಿಗೆ 2 ಪರೀಕ್ಷೆ ಪಾಸ್ ಆಗ್ಬೇಕಂತೆ. ಒಂದು, ಅಧಿಕಾರಹೀನರನ್ನ ಹೆಂಗ್ ನೋಡ್ತಾರೆ. ಅಧಿಕಾರಹೀನರು ಅಂದ್ರೆ ಬರೀ ಗಂಡಸರೇ ಆಗೋಲ್ಲ ತಮ್ಮ. ನಿಮ್ ಮನೇಲಿ ಎಲ್ಲ ಹೆಣ್ಮಕ್ಳು ಅಧಿಕಾರಹೀನರೇ, ಹೌದು ಇಲ್ಲ? ಇಲ್ದಿದ್ರೆ ಇಷ್ಟೊತ್ತಿಗೆ ಅರ್ಧ ಸಭೆ ಹೆಣ್ಮಕ್ಳನ್ನ ಕೂಡಿಸ್ತಿದ್ರಿ. ಮಹಿಳಾ ಆಯೋಗದ ಅಧ್ಯಕ್ಷನ್ ಕರೆಸಿದೀರ, ಸಂವಿಧಾನದ ಒಂದು ಹುದ್ದೆಯನ್ನ ಇಟ್ಕೊಂಡಿದ್ದೀನಿ ನಾನು. ನಮ್ ಹೆಣ್ಮಕ್ಳಿಗೆ ಅವಕಾಶ ಕೊಡಬೇಕು. ಎಲ್ಲಿವರೆಗೂ ಅರ್ಧದಷ್ಟು ಅಶೋಕಪುರಂನ ಹೆಣ್ಣು ಮಕ್ಕಳು ಸಮಾನತೆ ಸಾಧಿಸೋದಿಲ್ವೋ ಅಲ್ಲಿವರೆಗೂ ಅಂಬೇಡ್ಕರ್ ಜಯಂತಿಗೆ ಅರ್ಥ ತುಂಬೋದಿಲ್ಲ. ಮಾಡ್ತಾ ಇದ್ದೀರಾ ನೀವೆಲ್ಲರೂ, ನಾನು ಒಪ್ಕೊಂಡೆ. ಬಟ್ ತಾಯಿಯಾಗಿ ನಾನು ಹೇಳ್ತೀನಿ, ನಿಮ್ ಹೆಣ್ಮಕ್ಳಿಗೆ ಅವಕಾಶ ಕೊಡಿ. ನೀವು ನಿಮ್ಮೂರಲ್ಲಿ ನಿಮ್ ವೇದಿಕೆ ಕೊಟ್ಟಾಗ ಇನ್ನೊಂದೂರಿಗೆ ಇನ್ನೊಂದು ವೇದಿಕೆ ಸಿಗುತ್ತಪ್ಪ. ನಮ್ಮೂರಲ್ಲಿ ನಮ್ಮ ಹೆಣ್ಮಕ್ಳಿಗೆ ವೇದಿಕೆ ಕೊಡ್ಲಿಲ್ಲ ಅಂದ್ರೆ ಎಲ್ಲೂ ಸಿಗೋದಿಲ್ಲ. ರಮಾಬಾಯಿ ಅವರಿಗೆ ಚಪ್ಪಾಳೆ. ಹೆಣ್ಮಕ್ಳಾದ್ರೂ ಹೊಡಿರಪ್ಪ ಚಪ್ಪಾಳೆ. ಹೆಣ್ಮಕ್ಳು ಹೊಡಿತೀರಾ ಇದ್ರು? ಜೋರಾಗಿ ಹೊಡಿಬೇಕಪ್ಪ. ಯಾಕೆಂದ್ರೆ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ನಾನು ಅಂಬೇಡ್ಕರ್ ಮಗಳು ಅಂತ. ಅಂಬೇಡ್ಕರ್ ಕಡೆಯವರೆಗೂ ಜಾತಿಯ ವಿನಾಶಕ್ಕೆ ಹೋರಾಟ ಮಾಡಿದ್ರೆ ಒಂದು ಸ್ವಾರ್ಥಕ್ಕಲ್ಲ. ಎಲ್ಲಿಯವರೆಗೂ ಈ ಜಾತಿ ಅನ್ನೋದು ಈ ದೇಶದಲ್ಲಿ ಅಳಿಸಿ ಹೋಗೋದಿಲ್ಲ, ಅಲ್ಲಿವರೆಗೂ ಸಮಾನತೆ ಖಂಡಿತವಾಗ್ಲೂ ಸಾಧಿಸೋದಕ್ಕಾಗೋದಿಲ್ಲ ಅಂತ ಅವರಿಗೆ ಗೊತ್ತಿತ್ತು. ಅವರು ಕಡೆಗೆ ಹುಷಾರಿಲ್ದಂಗೆ ಆಗ್ಬಿಡ್ತಾರೆ. ಕಡೆಗೆ ಅವಾಗ ಅವರ ಒಬ್ರು ಆಪ್ತ ಕಾರ್ಯದರ್ಶಿ ಇರ್ತಾರೆ, ನಾನಕ್ ಚಂದ್. ಕಣ್ಣಲ್ಲಿ ನೀರು ತುಂಬಿಕೊಂಡು ಹೇಳ್ತಾರೆ, ನಾನಕ್ ಚಂದ್, ನಾನು ನನ್ನ ಜನನ ನಾನು ಬದುಕಿರ್ಬೇಕಾದ್ರೇನೆ ಸರ್ ಕೇಳಿಸ್ಕೋಬೇಕು ಸರ್. ಹೆಣ್ಮಕ್ಳಿಗೆ ವೇದಿಕೆಯಲ್ಲಿ ಮೈಕ್ ಕೊಡಲ್ಲ, ಕೊಟ್ಟಾಗ ನಮ್ಮ ಅಣ್ಣಂದು ಕೇಳಿಸ್ಕೋಬೇಕ್ರಿ. ಅದೇ ಥ್ಯಾಂಕ್ ಯು. ಅಂದ್ರೆ ನಾಲ್ಕು ಚಂದವ್ರಿಗೆ ಅಣ್ಣ ಹೇಳ್ತಾರೆ, ನಾನು ತುಂಬಾ ಹೋರಾಟ ಮಾಡ್ಬಿಟ್ಟಿದ್ದೀನಿ. ನನ್ನ ಹೆಂಡತಿ ರಮಾಬಾಯಿ ಮದುವೆ ಆಗಿ ಬಂದಾಗ ಎಲ್ಲ ಹೆಂಡತಿಯರು ಯಾವ ತರ ಗಂಡ ನಮ್ಗೆ ಸುಖ ಕೊಡಬೇಕು, ನನ್ನನ್ನು ಸಂತೋಷವಾಗಿಡಬೇಕು ಅಂತ ರಮಾಬಾಯಿ ಅವರು ನನ್ನ ಹೆಂಡತಿ ನನ್ನ ಮನೆಗೆ ಬರ್ತಾಳೆ. ಆದ್ರೆ ನಾನು ಅವಳಿಗೆ ಯಾವ ಸುಖನೂ ಕೊಡ್ಲಿಲ್ಲ. ಬಟ್ ಆದ್ರೆ ಒಂದು ದಿನಾನು, ಯಾಕ್ರಿ ನೀವು ನನಗೆ ಸಮಯ ಕೊಡ್ಲಿಲ್ಲ, ಯಾಕ್ರಿ ನಮ್ಗೆ ನೀವು ಊಟ ತಂದಾಗ್ತಾ ಇಲ್ಲ, ಬಟ್ಟೆ ತಂದಾಗ್ತಾ ಇಲ್ಲ, ಹಣ ಕೊಡ್ತಿಲ್ಲ, ನನ್ನ ಮಕ್ಕಳನ್ನ ಸಾಕ್ತಾ ಇಲ್ಲ, ನನ್ನನ್ನು ಸಾಕ್ತಿಲ್ಲ ಅಂತ ಕೇಳಲಾರ್ದೆ ಮೌನವಾಗಿನೇ ಶಕ್ತಿಯಾಗಿ ಅಂಬೇಡ್ಕರ್ ಜೊತೆಯಲ್ಲಿ ನಿಂತ್ಕೊಳ್ತಾಳೆ. ಅಂಬೇಡ್ಕರ್ ಅವರು ಹೇಳ್ತಾರೆ, ನೀನೇನಾದ್ರೂ ರಮಾ ನನ್ನ ಜೊತೆ ನೀನ್ ನಿಂತ್ಕೊಳ್ಳಿಲ್ಲ ಹಾಗೆ ಅಂದಿದ್ರೆ ನಾನು ಒಣಗೋಗಿರ ಒಂದು ಎಲೆ ತರ ತೂರ್ಕೊಂಡು ಎಲ್ಲೋ ಹೋಗ್ಬಿಡ್ತಿದ್ದೆ. ಆದ್ರೆ ನೀನ್ ಯಾವುದು ನನ್ನ ಮನೆಯ, ನನ್ನ ಮಕ್ಕಳ, ನಿನ್ನ ನೋವನ್ನ ಒಂದು ದಿನ ನಾನು ಈ ತರ ಅನುಭವಿಸ್ತಾ ಇದ್ದೀನಿ, ನಾನು ಕಷ್ಟದಲ್ಲಿದ್ದೀನಿ, ನನ್ನ ಮಕ್ಕಳನ್ನ ಸಾಕ್ಬೇಕು, ನೀವು ದುಡ್ಡು ತಂದ್ಕೊಡ್ಬೇಕು ಅಂತ ಒಂದು ದಿನ ಕೇಳಲಿಲ್ಲ. ನನ್ ಗಂಡ ಓದು ಬರಹ ಕಲ್ತಿದ್ದಾನೆ, ಸಭೆ ಸಮಾರಂಭಗಳನ್ನ ಅಟೆಂಡ್ ಮಾಡ್ತಾ ಇರ್ತಾರೆ, ಹೋರಾಟ ಚಳುವಳಿಗಳನ್ನ ಮಾಡ್ತಾ ಇದ್ದಾರೆ, ನನ್ನ ಜನರಿಗೆ ನ್ಯಾಯಸಮ್ಮತವಾದ ಸಮಾನತೆಯ ಕಡೆ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆ ಹೆಂಡತಿ ಮೌನದಲ್ಲಿ ಬೆರಣಿ ತಟ್ಟು ಬಿಟ್ಟು ಬೆರಣಿಯನ್ನ ಮಾಡ್ತಿದ್ರಂತೆ ರಮಾದೇವಿ ಅವರು. ಮಕ್ಕಳು ಒಂದಿಂದೆ ತಾಯಿ ಸತ್ತಾಗ್ಲೂ ಅಷ್ಟೇ 38-39 ವರ್ಷದಲ್ಲಿ ರಮಾಬಾಯಿ ಅವರು ಸತ್ತೋಗ್ಬಿಡ್ತಾರೆ. ಕಾಯಿಲೆ, ರಕ್ತಹೀನತೆ. ಒಂದು ಮಕ್ಕಳು ಹೆತ್ತ ಮೇಲೆ ಅವರಿಗೆ ಶಕ್ತಿನೇ ಇರೋದಿಲ್ಲ, ಸರಿಯಾದ ಊಟ ಇರಲ್ಲ,
ಸೊ ಹಾಗಾಗಿ 1940ರಲ್ಲಿ ದ ಪಾರ್ಟಿಷನ್ ಆಫ್ ಇಂಡಿಯಾ ಅಂತ ಒಂದು ಪುಸ್ತಕ ಬರೀತಾರೆ ಅಂಬೇಡ್ಕರ್ ಅವರು. ಅದನ್ನ ತನ್ನ ಹೆಂಡತಿಗೆ ಸಮರ್ಪಣೆ ಮಾಡ್ತಾರೆ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಅಷ್ಟೊಂದು ಪ್ರೀತಿ, ಅಷ್ಟೊಂದು ಗೌರವ ಅಂಬೇಡ್ಕರ್ಗೆ. ತನ್ನ ತಾಯಿ ಭೀಮಾಬಾಯಿ ತಾನು ಊಟ ತಿನ್ನಲಾರ್ದೆ ತನ್ನ ಮಕ್ಕಳಿಗೆ ಊಟ ಉಣಿಸಿ ಸತ್ತೋಗ್ತಾಳೆ, ಹಸಿವಿನಿಂದ ಸತ್ತೋಗ್ತಾಳೆ. ಹೆಂಡತಿನೂ ಹಾಗೆ ಮಕ್ಕಳಿಗೆ ಗಂಡನಿಗೋಸ್ಕರ ತನ್ನ ಜೀವವನ್ನ ಮುಡುಪಾಗಿಟ್ಟು ಸತ್ತೋಗ್ಬಿಡ್ತಾಳೆ. ಅವ್ರು ನೋಡ್ತಾರೆ, ಹೊರ ದೇಶಕ್ಕೆ ಓದಕ್ ಹೋದಾಗ ಅಲ್ಲಿ ಹೆಣ್ಣು ಮಕ್ಕಳು ಒಂದಿದ್ರೆ ಹಳಿಯೋದಿಲ್ಲ. ಅಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಇರುತ್ತೆ. 2 ಮಕ್ಕಳು ಬೇಡ ಅಂತಂದ್ರೆ ಹೋಗ್ಬಿಟ್ಟು ಆಪರೇಷನ್ ಮಾಡಿಸ್ಕೊಂಡ್ಬಿಡ್ತಾರೆ. ನನ್ನ ದೇಶದಲ್ಲಿ ಯಾಕೆ ಇಲ್ಲ? ನನ್ನ ದೇಶದಲ್ಲಿ ಹೆಣ್ಣು ಮಕ್ಕಳನ್ನ ಯಾಕೆ ಹೆರಿಗೆ ಯಂತ್ರದ ತರ ಎಲ್ರೂ ನೋಡ್ತಾರೆ? ನನ್ನ ದೇಶಕ್ಕೂ ಸಹ ಕುಟುಂಬ ಯೋಜನೆ ಸಿಗಬೇಕು ಅಂತ ಹೇಳಿ ಅವತ್ತೇ ಹೇಳ್ತಾರೆ 1928ರಲ್ಲಿ, ನಮ್ಮ ಹೆಣ್ಣು ಮಕ್ಕಳಿಗೆ ಫ್ಯಾಮಿಲಿ ಪ್ಲಾನಿಂಗ್ ಬೇಕು. ನಮ್ಮ ಹೆಣ್ಣು ಮಕ್ಕಳು ಒಂದ್ರಿಂದ ಮಕ್ಕಳನ್ನು ಹಡಿದು ದೈಹಿಕವಾಗಿ ಮಾನಸಿಕವಾಗಿ ನಿಶಕ್ತಿ ಒಂದು ಬೇಗ ಸಾಯ್ತಾ ಇದ್ದಾರೆ. ಆ ಹೆಣ್ಣು ಮಕ್ಕಳಿಗೆ ಫ್ಯಾಮಿಲಿ ಪ್ಲಾನಿಂಗ್ ಬೇಕು ಅಂತ 1920 ನನಗೆ ನೆನಪಿದೆ. ನಾವು 7 ಜನ ಮಕ್ಕಳು. ನಮ್ಮ ತಾಯಿ ನಮ್ಮ ತಂದೆ ಹೇಳ್ತಾರೆ ಆಪರೇಷನ್ ಮಾಡಿಸ್ಕೊ ಅಮ್ಮಯ್ಯ ಅಂತ. ನಮ್ಮ ತಾಯಿ ಅಯ್ಯೋ ನಂಗೆ ಭಯ. ಅವಾಗ ಇನ್ನ ಆಪರೇಷನ್ ಇನ್ನ ಹೊಸದಾಗಿ ನಮ್ ದೇಶಕ್ಕೆ ಬಂದಿತ್ತು. ನನ್ಗೆ ಭಯ ಅಂತಾರೆ. ಅಂದ್ರೆ ಇವತ್ತು ಎಲ್ಲಿ ಆಸ್ಪತ್ರೆಗಳಲ್ಲಿ ನಮಗೆ 2 ಮಕ್ಕಳ 1 ಮಕ್ಕಳ ಹೋಗಿ ಆರಾಮಾಗಿ ಆಪರೇಷನ್ ಮಾಡಿಸ್ಕೊಂಡು ನಾವು 100 ವರ್ಷ ಆರೋಗ್ಯವಾಗಿ ಬದುಕಕ್ಕೂ ಇವತ್ತಿಗೆ ಕಾರಣಕರ್ತರು ಡಾಕ್ಟರ್ BR ಅಂಬೇಡ್ಕರ್. ನಾವು ಹೆಣ್ಣು ಮಕ್ಕಳು ಅವರನ್ನ ನೆನೆಯಲೇ ಇಲ್ಲ ಅಂತಂದ್ರೆ ಸಾಧ್ಯನೇ ಇಲ್ಲ. ಅವತ್ತಿನ ಕಾಲಕ್ಕೆ ಗಂಡಸರು ಎಷ್ಟು ಜನ ಬೇಕಾದ್ರೂ ಮದುವೆ ಆಗ್ಬೋದಾಗಿತ್ತು. ನೀನ್ ನೋಡ್ರಿ, ಅವತ್ತಿನ ಕಾಲಕ್ಕೆ ಊರ್ಗೆ ಹೋಗ್ತಾ ಇದ್ರೆ ಒಬ್ಬೊಬ್ರನ್ನ ಮಾಡ್ಕೊಂಡ್ ಬರೋರಂತೆ. ಮನೆಗ್ ಬರೋದು ಎಷ್ಟೋ ಸಲ ಇಟ್ಕೊಂಡವಳು ಮನೆಗೆ ಬಂದ್ಬಿಡೋಳಂತೆ. ಪಾಪ ಕಟ್ಕೊಂಡವಳು ಅಲ್ಲಿ ಮೂಲೆಯಲ್ಲಿ ಕುತ್ಕೋಬೇಕಿತ್ತಂತೆ. ಅಂಬೇಡ್ಕರ್ ಎಲ್ರು ನಮ್ಗೆ ಹೇಳ್ತಾ ಬಂದ್ರು ಶತಮಾನದಿಂದ, ಹೊಡಿತಾರೆ ಹೊಡ್ಸ್ಕೋ, ಗಂಡನ್ ಮಾತ್ರ ಬಿಟ್ಟು ಹೋಗ್ಬಾರ್ದು ನೀನು. ಅವ್ನು ಇನ್ನೊಂದು ಏನೋ ಇಟ್ಕೊಂಡಿದ್ದಾನ, ಇಟ್ಕೊಳ್ಳಿ ಸರಿ ಮಾಡಿ ನೀನು. ಸಾಯೋಗ ಹೊಡಿತಾನೆ, ಹೊಡ್ಸ್ಕೊಳ್ತಾಳವಳು. ಬಟ್ ಅಂಬೇಡ್ಕರ್ ಬಂದ ಮೇಲೆ ಹೇಳ್ತಾರೆ ಅಳ್ಬೇಡವಾ, ಒಡ್ಸ್ಕೋಬೇಡವಾ, ಕಾನೂನು ಮಾಡಿದ್ದೀನಿ. ಅವನೇನಾದ್ರೂ ಹೊಡೆದ್ರೆ ಕೌಟುಂಬಿಕ ದೌರ್ಜನ್ಯದ ಅಡಿ ಕಾನೂನು ಅಡಿ ಅವನನ್ನ ಕೇಸ್ ಬುಕ್ ಮಾಡು. ಭಯನಾದ್ರೂ ಇರುತ್ತೆ ಅವನಿಗೆ. ನನ್ನೇನಾದ್ರೂ ನನ್ನ ಹೆಂಡತಿನ ಹೊಡೆದ್ರೆ ಕೇಸ್ ಆಗುತ್ತೆ. ನನ್ನ ನಿನ್ನ ಬಿಟ್ಟು ಹೋಗಕ್ಕಲ್ಲ ತಮ್ಮ, ಬಟ್ ಭಯ ಇರ್ಬೇಕು ನಿಮಗೆ. ಒಡ್ಸ್ಕೊಳಕ್ಕೆ ನಾವು ವಸ್ತುಗಳಲ್ಲ, ನಾವು ನಿಮ್ ಹಾಗೆ. ಅದೇ ಅಂಬೇಡ್ಕರ್ ಹೇಳಿದ್ರು. ಅಲ್ಪಸಂಖ್ಯಾತರು ಏನಾದ್ರೂ ಈ ದೇಶದಲ್ಲಿ ಇದ್ರೆ ಅದು 50% ಇರೋ ಹೆಣ್ಣು ಮಕ್ಕಳು ಅಂತ ಹೇಳ್ತಾರೆ. ಹೆಣ್ಣು ಮಕ್ಕಳಿಗೆ ಅಧಿಕಾರನೂ ಇಲ್ಲ, ಸವಲತ್ತುಗಳು ಇಲ್ಲ. ನೀವು ಅದ್ರಲ್ಲಿ ಯಾರಾದ್ರೂ ನೋಡ್ಕೊಳ್ರಿ, ಬ್ರಾಹ್ಮಣರ ಹೆಣ್ಣು ಮಕ್ಕಳಿಗೆ ಮಂತ್ರೋಪದೇಶ ಇಲ್ಲ. ಅಲ್ಲಿಂದ ನೋಡ್ಕೊಂಡ್ ಬರ್ರಿ. ಅಂದ್ರೆ ಹೆಣ್ಣಿಗೆ ಯಾವ್ದು ಜಾತಿ ಇಲ್ಲ, ಯಾವ್ದು ಧರ್ಮ ಇಲ್ಲ, ಎಲ್ಲಾದ್ರಲ್ಲೂ ಒಂದೇ ತರ. ನಾವು ಗಂಡಸ್ ಮಕ್ಳು ಮಾತ್ರ ವರ್ಣಧರ್ಮ, ನಾವ್ ಎಲ್ಲಾ ಧರ್ಮದಲ್ಲೂ ಹಂಗೆ. ಅಲ್ಲಿ ಬ್ರಾಹ್ಮಣರನ್ನ ತಗೊಳ್ರಿ, ನಾವು ಆ ಹೆಣ್ಣು ಮಕ್ಕಳನ್ನ ಮಂತ್ರೋಪದೇಶ ಯಾಕೆ ಮಾಡಲ್ಲ ಅಂದ್ರೆ ಅವಳು ಅಶುದ್ಧಳು ಅಂತ. ಅವಳಿಗೆ ಅಶುದ್ಧಳು ಅಂದ್ರೆ ಪ್ರತಿ ತಿಂಗಳು ನಾವು ಹೊರಗಡೆ ಆಗ್ತೀವಲ್ಲ, ಹಾಗಾಗಿ ನಮ್ಗೆ ಮಂತ್ರೋಪದೇಶ ಮಾಡಿದ್ರೆ ನಾವು ಅದು ದೇವರಿಗೆ ಸಲ್ಲೋದಿಲ್ಲ ಅಂತೆ. ಆ ಹೆಣ್ಣು ಮಕ್ಕಳು ಇಂದ್ರಿಯಗಳನ್ನ ನಿಗ್ರಹಿಸಲಿಕ್ಕೆ ಆಗುದಿಲ್ಲ ಅಂತ, ಅವಳು ಸಾಯೋವರೆಗೂ ಅಶುದ್ಧಳಾಗಿರ್ತಾಳೆ ಅಂತ ಹೇಳ್ತಾರೆ. ಮನುಸ್ಮೃತಿಯಲ್ಲಿ ಬರ್ದಿದೆ ಹಂಗಂತ. ಅದೇ ಒಕ್ಕಲ್ತನ ಮಾಡುವಂತ ಗಂಡು ಮಕ್ಕಳು ನೋಡ್ರಿ, ಆ ಹೆಣ್ಣು ಮಗಳು ಅಲ್ಲೂ ಹೋಗಿ ದುಡಿತಾಳೆ, ಮನೆಯಲ್ಲೂ ದುಡಿತಾಳೆ. ಯಾರಾದ್ರೂ ಆ ಹೆಣ್ಣು ಮಗಳ ಹೆಸರಿಗೆ ಆಸ್ತಿ ಬರ್ಕೊಡ್ತಾರ? ಎಷ್ಟ್ ಜನ ಇಲ್ಲಿ ಹೆಣ್ಣು ಮಗ ಹೆಂಡತಿರಿಗೆಲ್ಲ ಆಸ್ತಿ ಬರ್ಕೊಟ್ಟಿದ್ರ? ಕೈ ಎತ್ತಿ. ಒಬ್ರು ಇಲ್ವಲ್ರು? ಬರ್ಕೊಟ್ಟಿಲ್ವಲ್ರು? ಬರ್ಕೊಟ್ರಲ್ಲ, ಅಲ್ಲ ಎಲ್ಲ ಬರ್ಕೊಂಡಿದ್ದೀರ? ಇಲ್ಲ. ಅಂದ್ರೆ ನಾನು ಹೇಳೋದು ಯಾಕೆ ಅಂದ್ರೆ, ಅಂಬೇಡ್ಕರ್ ಅದಕ್ಕೆ ಗೊತ್ತಿತ್ತು ಅವರಿಗೆ, ಅದಕ್ಕೆ ಸಮಾನವಾದ ಆಸ್ತಿ ಹಕ್ಕನ್ನ ಕೊಟ್ರು. ನಾನೊಂದು ಊರಿಗೆ ಹೋಗಿದ್ದೆ ಸರ್, ನಾನೊಂದು ಊರಿಗೆ ಹೋಗಿದ್ದೆ. ನಾನ್ ಕೇಳಿದೆ ಹೆಂಗಿದ್ರು ನೀವೆಲ್ಲರೂ ಅಂತ. ಅದೊಂದು ಹಳ್ಳಿ, ಕುಕ್ಕನಹಳ್ಳಿ ಅಂತ, ನಮ್ ಗಂಡನೂರು. ಅಣ್ತಂದಿರೆಲ್ಲ ನೀವ್ ಹೆಂಗಿದ್ರು, ಇಲ್ಲೆಲ್ಲ ಬೆಂಗಳೂರು ಸುತ್ತಮುತ್ತ ಆಸ್ತಿಗೆ ಬಹಳ ರೇಟ್ ಬಂದಿರ್ಬೇಕಲ್ವಾ ಅಂದ್ರೆ, ಅಯ್ಯೋ ಅಕ್ಕ ಯಾಕೆ ಹೇಳ್ತೀರಾ, ಅಕ್ಕಂಗಿದಿರೆಲ್ಲ ಕೇಸ್ ಹಾಕ್ಬಿಟ್ಟವ್ರೆ. ಅದು ಅಂಬೇಡ್ಕರ್ ಶಕ್ತಿ. ನೀವ್ ಯಾರು ತಗೊಳಕ್ಕಾಗಲ್ಲ, ನಾವು ಸಮಾನವಾಗಿ ಕೊಡಲೇಬೇಕು. ಅವ್ರು ಕಾನೂನು ಮಾಡಿರ್ಲಿಲ್ಲ ಅಂದಿದ್ರೆ
ನಮಗ್ ಕೊಡ್ತಾ ಇರ್ಲಿಲ್ಲ. ಇವ್ರ ಆ ಟೆಂಡರ್ನ ಮದುವೆ ಮಾಡ್ಕೊಂಡ್ ಬಂದಿರೋರು ಇವತ್ತು ಒಂದೇ ಹೆಂಡತಿ ಜೊತೆ ಕಡೆಯವರೆಗೂ ಇರ್ಬೇಕು. ಅದಕ್ಕೆ ಅಷ್ಟೊಂದೆಲ್ಲ ಕಾನೂನು ಇರೋದು. ಏನಾದ್ರೂ ಇನ್ನೊಂದು ಮದುವೆ ಮಾಡ್ಕೋಬೇಕು ಅಂತಂದ್ರೂ ಕಾನೂನು ಪ್ರಕಾರ ಡೈವರ್ಸ್ ತಗೋಬೇಕು, ಇಲ್ದಿದ್ರೆ ಜೈಲ್ ಕಂಬಿ ಎಣಿಸ್ಬೇಕು. ಎಂತೆಂಥ ಕಾನೂನುಗಳು ತಂದ್ರಪ್ಪ ನಮ್ಮ ಪರವಾಗಿ. ಎಲ್ಲರೂ ಹೇಳಿದ್ದೇನಂದ್ರೆ ನೀನು ಅಳವ 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 ಅಂದ್ರು. ಬಟ್ ಇವ್ರಾದ್ರು ಅಳಬೇಡವ, ಒಡ್ಸ್ಕೊಬೇಡವ, ನಿನ್ನ ಜೊತೆ ಕಾನೂನಿದೆ, ಪೊಲೀಸ್ ಇದೆ, ಶಕ್ತಿ ತುಂಬ್ತೀವವ ಅಂತ ಹೇಳೋದ್ರು ಅಂಬೇಡ್ಕರ್. ಅದನ್ನ ಮರಿಬಾರ್ದು. ಇವತ್ತು ನಮ್ಮ ಮನೆಗೆ ಒಂದು ಹೆಣ್ಮಗಳು ಬಂದಿದ್ಲು. ಮೇಡಮ್, ನನ್ ಗಂಡ 3 ಜನ ಮಕ್ಕಳನ್ನ ಬರೀ ಹೆಣ್ಮಕ್ಳು ಅಂದ್ಬಿಟ್ಟು ಹೊರಗೆ ಹಾಕಿದಾನೆ ಮೇಡಮ್, ರಾತ್ರಿ ಎಲ್ಲ. ಇನ್ನೊಬ್ಬಳು ಯಾಕೆ ಕರ್ಕೊಂಡ್ಬಂದು ಇವಳು ನಿಮ್ಮ ಮಮ್ಮಿ ಅಂತ ಹೇಳ್ತಾವನೆ ಮೇಡಮ್ ಅಂತ. ಇದೇ ಮೈಸೂರು ಜಿಲ್ಲೆಯವರು ಫೋನ್ ಮಾಡಿ ಹೇಳಿದೆ, ರಾತ್ರಿ ಮಧ್ಯರಾತ್ರಿ. ಆಮೇಲೆ ನಮ್ಮ CDPO ನಮ್ಮ ವುಮೆನ್ ಅಂಡ್ ಚೈಲ್ಡ್ ಅವರೆಲ್ಲ ಕರೆದು ಪೊಲೀಸು ಎಲ್ಲ ಕೌನ್ಸಿಲಿಂಗ್ ಮಾಡಿ ಈಗ ಅವನಿಗೆ ಭಯ ಭಕ್ತಿಯಿಂದ 3 ಜನ ಹೆಣ್ಮಕ್ಳನ್ನ ಕರ್ಕೊಂಡೋಗಿ ಮನೇಲಿ ಚೆನ್ನಾಗಿದ್ದೀನಿ ಅನ್ಬಿಟ್ಟು ಫೋನ್ ಮಾಡಿದ್ರು. ಅದು ಕಾನೂನಿನ ಶಕ್ತಿ, ಅದು ಅಂಬೇಡ್ಕರ್ ಶಕ್ತಿ. ಕಡೆಯದಾಗಿ ಹೇಳ್ಬಿಡ್ತೀನಿ ನಿಮ್ಗೆ, ನಿಮ್ಮ ಹಕ್ಕುಗಳಿಗೆ ನೀವು ಹೋರಾಟ ಮಾಡಬೇಕು. ಈ ಒಂದು ಸೆಲೆಬ್ರೇಷನ್ ನಮ್ಮ ಅಶೋಕ ಯೂತ್ ಅಸೋಸಿಯೇಷನ್ ನಮ್ಮ ಯುವಕರು ಮಾಡಿದೀರಾ. ನಮ್ಮ ಕೃಷ್ಣ ತಮ್ಮ, ಇಡೀ ಎಲ್ಲರಿಗೂ ನಾನು ಹೇಳ್ತೀನಿ, ಅಶೋಕಪುರಂನ ಪ್ರತಿಯೊಂದು ಹೆಣ್ಣು ಮಗಳಿಗೂ ಯಾರೇ ದೌರ್ಜನ್ಯಕ್ಕೊಳಗಾಗಲಿ, ಯಾರಿಗೇ ಶಿಕ್ಷಣ ಬೇಕು, ಯಾವುದೇ ವ್ಯವಸ್ಥೆ ಬೇಕು, ನೀವೆಲ್ಲ ಆ ಹೆಣ್ಣು ಮಕ್ಕಳ ಧ್ವನಿಯಾಗಿ. ಅವಾಗ್ಲೇ ಈ ಅಂಬೇಡ್ಕರ್ ಜಯಂತಿಗೆ ಅರ್ಥಪೂರ್ಣ ಸಿಗೋದು. ಮಾಡ್ತೀರಾ ಎಲ್ಲರೂ? ನೋಡಿ, ಒಂದು ತಿಳ್ಕೊಳ್ಳಿ, ಎಷ್ಟೋ ಜನ ನನ್ಗೆ ಹೇಳ್ತಾರೆ, ಮೇಡಮ್ ಯಾಕೆ ಓದ್ತಾ ಇಲ್ಲ ಮೇಡಮ್, ನಮ್ಗೆ ಅದಿಲ್ಲ ಮೇಡಮ್, ನಮ್ಗೆ ಇದಿಲ್ಲ. ನಿಮಗೆ ಯಾವ್ದಿಲ್ಲ ಅಂತಲ್ಲ, ಅಂಬೇಡ್ಕರ್ ಜೀವನ ಒಂದು ಪರಿಚಯ ಆಗ್ಬಿಟ್ರೆ ಸಾಕು. ಗೋಣಿ ಚೀಲದ ಮೇಲೆ ಎಲ್ಲೋ ಮೂಲೆಯಲ್ಲಿ ಕೂಡಿಸಿರ್ತಾರೆ, ನೀನೊಬ್ಬ ಅಸ್ಪೃಶ್ಯ, ನೀನು ನಮ್ ಜೊತೆ ಬರಬೇಡ ಅಂತ. ಆ ಗೋಣಿ ಚೀಲದ ಮೇಲೆ ಕೂತಿದಂತ ಮಗ, ಅಸಮಾನತೆಯ ನೋವನ್ನ ಉಂಡಂತ ಮಗ, ಅನ್ಟಚಬಲ್ ಅಂತ ಅನ್ಸ್ಕೊಂಡಂತ ಮಗ, ಮುಂದಿನ ದಿನಗಳಲ್ಲಿ ಆ ಎಲ್ಲ ನೋವುಗಳನ್ನ ಶಕ್ತಿಯನ್ನಾಗಿ ಮಾಡಿಕೊಂಡು ಹೋರಾಟ ಮಾಡಿ ಶಿಕ್ಷಣವನ್ನ ಪಡೆದು ಅನ್ಸ್ಟಾಪಬಲ್ ಮಹಾನಾಯಕನಾಗಿ ಹೊರಹೊಮ್ಮತ್ತು ಡಾಕ್ಟರ್ BR ಅಂಬೇಡ್ಕರ್. ನೀವೆಲ್ಲ ನೀವು, ನಾನು, ಪ್ರತಿಯೊಬ್ಬರು ಡಾಕ್ಟರ್ BR ಅಂಬೇಡ್ಕರ್ ಮಕ್ಕಳು. ನಾವು ಅವರು ಏನ್ ಹೇಳೋದು ಅವರ ಅಡಿನೇ ನಾವು ನಡಿಬೇಕು. ನೀವೆಲ್ಲರೂ ನನ್ನ ಜೊತೆ ಒಂದು ಪ್ರಮಾಣ ಮಾಡ್ತೀರಾ? ಮಾಡ್ತೀರೇನ್ರ ಯುವಕರು? ಮಾಡ್ತೀರಾ? ಇದೇ ನನ್ನ ಮಾತು. ಲಾಸ್ಟ್ ನಾವು ವರ್ಕೊಂಡ್ ಬಂದ್ಬಿಟ್ಟಿದ್ದೀನಿ, ಯಾಕಂದ್ರೆ ನನ್ನ ಮಕ್ಕಳು ನನ್ನ ಮಾತು ಕೇಳ್ತಾರೆ ಅಂತ ಗೊತ್ತು ನಂಗೆ. ಎಲ್ಲರೂ ಎದೆ ಮೇಲೆ ಕೈ ಇಟ್ಕೊಳ್ಳಿ, ಎಸ್ಪೆಷಲಿ ಗಂಡು ಮಕ್ಕಳು ಇಟ್ಕೋಬೇಕಪ್ಪ. ಏನ್ ಅಂಬೇಡ್ಕರ್ ಮಕ್ಕಳು ಏನೋ ಅವಮಾನ ಆಗುತ್ತಾ? ಎಲ್ಲಿ ಕಾಣ್ತಾ ಇದೆ? ಓಕೆ, ಇದೆಲ್ಲ ಗಂಡು ಮಕ್ಕಳು ಜಾಸ್ತಿ ಇದೆ, ಹೆಣ್ಮಕ್ಳು ಕಡಿಮೆ. ನಮ್ಮ ಮನೆಯಲ್ಲಿ ಹುಡುಗರು ಸೌಂಡ್ ಜೋರಾಗಿ ಕೇಳ್ಬೇಕಪ್ಪ, ಜೋರಾಗಿ ಹುಡುಗರು. ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳನ್ನ ಗೌರವಿಸುತ್ತೇವೆ. ನಾವು ಯಾವುದೇ ಅನ್ಯಾಯ, ಹಿಂಸೆ, ಅಸಮಾನತೆ ಕಂಡಾಗ ಮೌನವಾಗಿರುವುದಿಲ್ಲ. ಯಾವುದೇ ದೌರ್ಜನ್ಯ, ಶೋಷಣೆ ನಾನು ಒಪ್ಪುವುದಿಲ್ಲ. ನಾನು ಮೌನವಾಗಿರುವುದಿಲ್ಲ. ಸಮಾನತೆ, ನ್ಯಾಯ ಮತ್ತು ಗೌರವಕ್ಕಾಗಿ ಧೈರ್ಯವಾಗಿ ನಿಲ್ಲುತ್ತೇನೆ. ಎಲ್ಲ ಕೆಟ್ಟ ಚಟಗಳನ್ನ ಬಿಟ್ಟು ಒಳ್ಳೆಯ ಅಂಬೇಡ್ಕರ್ ನಡೆಸಿದಂತ ದಾರಿಯಲ್ಲಿ ನಾವೆಲ್ಲರೂ ನಡೆಯುತ್ತೇವೆ. ಸೌಂಡ್ ಕಡಿಮೆ ಆಗೋಯ್ತಲ್ಲಪ್ಪ, ಜೋರಾಗಿ ಹೇಳಿ. ನಡೆಯುತ್ತೇವೆ. ಜೈ ಭೀಮ್, ಜೈ ಭೀಮ್. ತಮ್ಮ ಅದ್ಭುತವಾದ
ವಾಕ್ ಶೈಲಿಯಲ್ಲಿ ಮಹಿಳೆಯರ ಹಕ್ಕು ಮತ್ತು